ಬಲಗೈ ಜನಾಂಗದ ಪ್ರಭಾವಿ ನಾಯಕರಾದಂತ ಡಾಕ್ಟರ್ ಪರಮೇಶ್ವರ್ ಜಿಗೆ ನಮ್ಮ ಒಂದು ರಾಜ್ಯದಲ್ಲಿ ಉತ್ತಮ ಸ್ಥಾನ ಕೊಡಬೇಕಾಗಿ ಹಾಗೂ DCM ಆಗಲಿ ನಮ್ಮ KPCC ಅಧ್ಯಕ್ಷನ ಒಂದು ಪಟ್ಟ ಆಗಲಿ ಅವ್ರಿಗೆ ನೀಡಬೇಕಾಗಿ ಒಂದು ನಾವು ದಲಿತ ಸಂಘಟನೆಗಳಿಂದ ಒತ್ತಾಯಿಸ್ತಾ ಇದ್ದೀರಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಉತ್ತಮ ಸ್ಥಾನ ನೀಡದೇ ಇದ್ದ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ವಿರುದ್ಧ ದಲಿತ ಪರ ಸಂಘಟನೆಗಳು ದಲಿತರು ಎಲ್ಲ ಅವರ ವಿರುದ್ಧ ಹೋರಾಟ ಮಾಡೋ ಒಂದು ಕೆಲಸ ಇಡೀ ರಾಜ್ಯದಲ್ಲಿ ಆಗುತ್ತೆ ಅಂತ ಈ ಮೂಲಕ ನಿಮ್ಮ ಮೀಡಿಯಾ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಸರ್ಕಾರಕ್ಕೆ. ಅದೇ ರೀತಿ ನಾವು ಒಂದು ಪ್ರಜ್ಞಾವಂತರಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀರಿ. ಏನಂದ್ರೆ ಆಲ್ಮೋಸ್ಟ್ ಒಂದು 80% ದಲಿತರು ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವುದಕ್ಕೂ ಓಟ್ ಹಾಕಲ್ಲ. ಆ ಕಾರಣದಿಂದ ನಮ್ಮ ರೈಟ್ ಕಮಿಟಿ ನಾಯಕರಿಗೆ ನೀವು ಉತ್ತಮವಾದ ಒಂದು ಸ್ಥಾನಮಾನ ಮಾಡಿಕೊಡ್ಬೇಕಾಗಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಹಾಲಿ ಆಗಿರ್ಬೋದು, ಮಾಜಿ ಆಗಿರ್ಬೋದು, ನಮ್ಮ ರಾಹುಲ್ ಗಾಂಧಿ ಅವ್ರಿಗೂ ಆಗಿರ್ಬೋದು, ಯಾರೇ ಆಗ್ಲಿ ನಮ್ಮ ಒಂದು ರೈಟ್ ಕಮ್ಯುನಿಟಿ ನಾಯಕರಿಗೆ ಒಂದು ಸ್ಥಾನಮಾನ ದೊರಕಿಸ್ಲಿ ಅಂತ ಆಶಿಸ್ತಾ ಇದ್ದೀನಿ. ಅದೇ ರೀತಿ ಕಂಟಿನ್ಯೂ ಮಾಡ್ಲಿ, ಇನ್ನ ಉತ್ತಮ ಸ್ಥಾನಮಾನ ಕೊಡ್ಲಿ ನಮ್ ದಲಿತರಿಗೆ ಅಂತ ನಮ್ಮ CM ಸ್ಥಾನ ಕೊಡ್ಲಿ. ಮೊದಲಿಗೆ ನಮ್ಮ ಒಂದು ಬೇಡಿಕೆ CM ಸ್ಥಾನನೇ ಕೊಡ್ಲಿ ಅಂತ. ಅದೇ ರೀತಿ ನಮ್ಮ ಜಿಲ್ಲೆಗೂ ಆಗ್ಲಿ ಒಂದು ಉತ್ತಮವಾದ ಒಂದು ಸಚಿವ ಸ್ಥಾನ ಇಲ್ಲಿ ಸ್ಥಳೀಯರಿಗೆ ನಮ್ಮ ಜಿಲ್ಲೆಯ ಸ್ಥಳೀಯ ಶಾಸಕರಿಗೆ ಕೊಡ್ಲಿ. ಯಾಕಂದ್ರೆ 3 ಜನ ಪ್ರಭಾವಿ ರಾಜಕಾರಣಿಗಳು ಹಾಗೂ ಸ್ಥಳೀಯರಾಗಿ ಗೆದ್ದಿದ್ದಂತ ರಾಜ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದವರು ವತ್ತೂರು ಮಂಜಣ್ಣ ಇದ್ದಾರೆ, SN ನಾರಾಯಣಸ್ವಾಮಿ ಅವರಿದ್ದಾರೆ, ಅದೇ ರೀತಿ ನಮ್ಮ ರೂಪಾ ಶಶಿಧರ್ ಅವರು ಇದ್ದಾರೆ. ಈ 3 ಜನದಲ್ಲಿ ಯಾರಿಗೆ ಆಗ್ಲಿ ಒಂದು ಉತ್ತಮವಾಗಿ ಒಂದು ನಡ್ಕೊಂಡು ಹೋದಂತ ನಡವಳಿಕೆ ಅವರಲ್ಲಿ ಇಡೀ ರಾಜ್ಯನು ನೋಡಿದ್ದದ ಒಂದು ಉದಾಹರಣೆ ಇದೆ. ಅವರು ಯಾವುದೇ ರೀತಿ ಒಂದು ನಿಭಾಯಿಸುವ ಒಂದು ಶಕ್ತಿ ಈ 3 ಜನದಲ್ಲಿನೂ ಇದೆ. ಆದ್ರಿಂದ ಈ 3 ಜನದಲ್ಲಿ ಯಾರಿಗಾದ್ರೂ ಕೊಡ್ಲಿ, ಒಂದು ನಮ್ಮ ಜಿಲ್ಲೆಯವರಿಗೆ ಈ ಜಿಲ್ಲಾ ಉಸ್ತುವಾರಿ ಕೊಡ್ಲಿ. ಯಾವ್ದು ಪಕ್ಕದ ಡಿಸ್ಟಿಕ್ ಇಂದ ತಂದು ಅವ್ರಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಕೊಟ್ರೆ ನಮ್ಮ ಜಿಲ್ಲೆಯ ಒಂದು ಆಗು ಹೋಗು ನೋವು ಅಲಿವು ಏನು ಅವ್ರಿಗೆ ಗೊತ್ತಿರೋದಿಲ್ಲ. ಇವ್ರು ಏನು ಇಲ್ಲಿ ಇರೋ ನಮ್ಮ ಮಾಹಿತಿ ನಮ್ಮ ಜಿಲ್ಲೆಯ ಶಾಸಕರು ಏನು ಕೊಡ್ತಾರೋ ಅದ್ರ ಬಗ್ಗೆ ಮಾತಾಡೋ ಒಂದು ಕೆಲಸ ಮಾಡ್ತಾರೆ ಹೊತ್ತು ನಮ್ಮ ಜಿಲ್ಲೆಯ ಸಮಸ್ಯೆಗಳು ಅವ್ರಿಗೆ ಅರಿವಿರೋದಿಲ್ಲ. ಆ ಕಾರಣದಿಂದ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಾಗ್ಲಿ ಜಿಲ್ಲೆ ಆಗ್ಲಿ ಇದ್ರ ಬಗ್ಗೆ ಒಂದು ಹಿಡಿತಾ ಇರೋ ನಮ್ಮ ಸ್ಥಳೀಯ ಶಾಸಕರಿಗೆ ಈ 3 ಶಾಸಕರಿಗೆ ಯಾರಿಗಾದ್ರೂ ಕೊಡ್ಲಿ ಅಂತ ಒಂದು ಬೇಡಿಕೆ ಇಡ್ತಾ ಇದೀವಿ ಸರ್ಕಾರದಿಂದ. ಜೈ ಭೀಮ್. ನಾವು ಸಮುದಾಯದ ಮುಖಂಡರಾಗಿ ನಮ್ಮ ಸಮುದಾಯಕ್ಕೆ ಮೊದಲು ಆದ್ಯತೆ. ಈ ಒಂದು ಸ್ಥಾನಮಾನ ನಿಭಾಯಿಸುವ ಶಕ್ತಿ ಇರೋರಾಗ್ಲಿ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೊಡ್ಲಿ, ನಮ್ದೇನು ನೋ ಪ್ರಾಬ್ಲಮ್.